ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಹನುಮಂತು, ಏನಾಗಬಹುದು ಈಗ? ಒಂದು ಕಡೆ ನಾನು ಅಂಗೀಕಾರ ಮಾಡೋದಿಲ್ಲ ಅಂತೇಳಿ ಸಿಎಂ ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಹಿಡಿದಿರುವಂತ ಪಟ್ಟನ್ನ ಬಿಡೋದಿಲ್ಲ, ನೋಡೋಣ ಅವ್ರೇನ್ ನಿರ್ಧಾರ ಮಾಡ್ತಾರೋ ಆಮೇಲೆ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ರಾಮಲಿಂಗಾರೆಡ್ಡಿ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಏನಾಗಬಹುದು ಮುಂದೆ? ರಾಜೀನಾಮೆಯ ಈ ಪ್ರಸಂಗ ಏನಿದೆ, ಅತ್ತ ಕೆಪಿಸಿಸಿ ಅಧ್ಯಕ್ಷರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಈ ಒಂದು ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳನ್ನ ತಮ್ಮದೇ ಆದಂತ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು. ಒಂದು, ಮುಖ್ಯಮಂತ್ರಿಗಳು ನಿನ್ನೆ ಹೋಗಿ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮಾತನಾಡಿದ್ರು. ಅದಾದ ನಂತರದಲ್ಲಿ ಸುರ್ಜಿವಾಲ್ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಅದಾದ ನಂತರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ರು. ಇಲ್ಲಿ ಒಂದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಮುಂಬರುವಂತಹ ಜಿಬಿಎ ಚುನಾವಣೆಯ ಏನು ಸಿದ್ಧತೆಗೆ ಕಾಂಗ್ರೆಸ್ ಪಕ್ಷ ತೊಡಕೊಂಡಿದೆ, ಸರ್ಕಾರ ತೊಡಕೊಂಡಿದೆ. ಆ ಒಂದು ಚುನಾವಣೆಯ ದೃಷ್ಟಿಕೋನದಲ್ಲಿ ರಾಜೀನಾಮೆಯ ಒಂದು ಪ್ರಸಂಗ ಏನಿದೆ ಅತ್ಯಂತ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಬೆಂಗಳೂರಿನಲ್ಲಿ ತಮ್ಮದೇ ಆದಂತಹ ರಾಜಕೀಯ ಹಿಡಿತ, ಜೊತೆಗೆ ಎಲ್ಲಾ ಜೊತೆಗೂ ಅಜಾತ ಶತ್ರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದನ್ನ ಉಲ್ಲೇಖ ಮಾಡಿದ್ರು. ಅದನ್ನೆಲ್ಲರೂ ಕೂಡ ಗಮನಿಸಬೇಕು. ಅಜಾತ ಶತ್ರು ಎನಿಸಿಕೊಂಡಿರುವಂತದ್ದು ಅಂದ್ರೆ ಅವರು ಸ್ವಪಕ್ಷದ ಜೊತೆಗೆ ವಿಪಕ್ಷದ ಸೇರಿದಂತೆ ಎಲ್ಲರೂ ಕೂಡ ರಾಜಕಾರಣದಲ್ಲಿ ಎಲ್ಲರ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನ ಇಟ್ಟುಕೊಂಡಿರುವಂತಹ ಕಾರಣಕ್ಕಾಗಿ ಈ ಅವರ ರಾಜೀನಾಮೆ ವಿಚಾರಕ್ಕೆ ಸಾಕಷ್ಟು ಮಹತ್ವ ಇರುವಂತಹ ವಿಚಾರ. ಆ ಕಾರಣಕ್ಕಾಗಿನೇ ಅವರು ಖಾತೆ ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ರು, ಅವನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಸೂಚನೆಯನ್ನ ಕೊಟ್ಟಿರೋದೇನಂತ ಹೇಳಿದ್ರೆ, ಮೊದಲಿಗೆ ಒಂದಷ್ಟು ಮನವೊಲಿಸಬೇಕು. ಕಾರಣ ಏನಂತ ಹೇಳಿದ್ರೆ, ಯಾವುದೇ ರೀತಿಯ ಗೊಂದಲಗಳಾಗಬಾರದು ಅಂತ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಸುರ್ಜಿವಾಲ್ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ರು, ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಮಾತುಕತೆಯನ್ನು ನಡೆಸಿದ್ರು, ಮುಖ್ಯಮಂತ್ರಿಗಳು ಕೂಡ ಮಾತುಕತೆಯನ್ನು ನಡೆಸಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಹೆಚ್ಚುವರಿ ಖಾತೆಗಳನ್ನ ಕೊಟ್ಟರು ಕೂಡ ಅವರು ಮನವೊಲಿಸುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರೇ ಹೇಳದ ಹಾಗೆ, ನಾನು ಕಳೆದ ಬಾರಿ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಆಗಿದಂತ ಬೆಂಗಳೂರು ಅಭಿವೃದ್ಧಿ ಖಾತೆ ಕೇಳಿದ್ದೆ, ಆ ಸಂದರ್ಭದಲ್ಲಿ ಕೊಡ್ಲಿಲ್ಲ. ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನ್ನ ಕೊಟ್ಟಿದ್ರು. ಆ ಮಾತಿನ ಕಾರಣಕ್ಕಾಗಿ ಮತ್ತು ಆತ್ಮ ಗೌರವದ ವಿರುದ್ಧ ನಾವು ಮಾತಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ತಮ್ಮ ನಿಲುವೇನಿದೆ, ಆ ನಿಲುವನ್ನೇ ಈಗಲೂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಬಹುತೇಕ ಈ ಎಲ್ಲಾ ಖಾತೆಯ ಗೊಂದಲವು ಕೂಡ ಈ ಸಂಜೆ ಹೊತ್ತಿಗೆ ಬಗೆಹರಿಸ್ತೀವಿ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ರಾಮಲಿಂಗಾರೆಡ್ಡಿ ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಸುರ್ಜಿವಾಲ್ ಅವರು ಕೂಡ ಅಂತದೊಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮಸ್ಯೆ ಬಗೆಹರಿದಿದೆ, ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ಬಗೆಹರಿಯಬಹುದು ಅನ್ನುವಂತ ಒಂದಷ್ಟು ಸುಳಿವನ್ನಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಸಮಸ್ಯೆಗೆ ಪರಿಹಾರ ಇದೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಇನ್ನೂ ಕೂಡ ಈ ಚರ್ಚೆ ಮುಂದುವರೆದಿದೆ. ಅಂತಿಮವಾಗಿ ಸಂಜೆ ಹೊತ್ತಿಗೆ ಈ ಖ್ಯಾತೆ ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಹಿರಿಯ ನಾಯಕರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೂಡ ರಾಮಲಿಂಗಾರೆಡ್ಡಿ ಅವರ ಬೆಂಗಳೂರಿನ ರಾಜಕಾರಣದಲ್ಲಿ ಹಿಡಿತದಲ್ಲಿ ಇರುವಂತಹ ಒಂದಷ್ಟು ಶಕ್ತಿ ಸಾಮರ್ಥ್ಯದ ಬಗ್ಗೆ ಪರಿಚಯ ಇರುವಂತಹ ಕಾರಣಕ್ಕಾಗಿ ಈ ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಂಗೀಕಾರ ಮಾಡೋದಿಲ್ಲ, ಬದಲಾಗಿ ಅದನ್ನ ಮನವೊಲಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಹೆಚ್ಚುವರಿ ಖಾತೆ ಕೊಡುವಂತಹ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದಾವೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ, ಮುಖ್ಯಮಂತ್ರಿಗಳ ನಿರ್ಧಾರ ಏನಾಗುತ್ತೆ, ಅದಾದ್ಮೇಲೆ ರಾಮಲಿಂಗಾರೆಡ್ಡಿ ಅವರು ಯಾವ ನಡೆಯನ್ನ ಅನುಸರಿಸ್ತಾರೆ ಕೂಡ ಕುತೂಹಲ ಮೂಡಿಸಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.